ಎಲ್ಲರಿಗೂ ನಮಸ್ಕಾರ. ಕೆಸೆಟ್ ಕಾಮರ್ಸ್ ಕ್ಲಾಸಸ್ಗೆ ಸ್ವಾಗತ. So in this video, accounting principle and accounting concepts I'm going to explain here. So accounting principles and accounting concepts are coming under the part of second unit of your cassette syllabus. So accounting and auditing. So one by one we can discuss about that with a part of meaning of accounting principles. So first one, meaning of accounting principles. So what about the meaning of accounting principle? Accounting principles are the basic rules. So these are basic rules and guidelines followed by recording and preparing financial statements. Yes, so accounting principles ಅಂತ ಹೇಳಿದರೆ ಬೇಸಿಕ್ ರೂಲ್ಸ್ ಇರುತ್ತೆ. ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೈನ್ಡ್ ಅಬೌಟ್ ದಟ್. ಸುಮ್ಮನೆ ನಾವು ಬುಕ್ ಕೀಪಿಂಗ್ ಆಗಲಿ ಅಥವಾ ಸ್ಪೆಸಿಫಿಕ್ ಆಗಿ ಅಕೌಂಟನ್ನು ಮೇಂಟೈನ್ ಮಾಡಬೇಕು ಅಂತ ಅಂದರೆ ಸಮ್ ಆಫ್ ದ ಅಕೌಂಟಿಂಗ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸನ್ನು ಫಾಲೋ ಮಾಡ್ತಾ ಹೋಗ್ತೀವಿ ಅಂತ. ಯಾವಾಗ ರೆಕಾರ್ಡಿಂಗ್ ಆ್ಯಂಡ್ ಪ್ರಿಪೇರಿಂಗ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಒಂದು ಬಿಸ್ನೆಸ್ ಆರ್ಗನೈಸೇಷನ್ದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡುವಾಗ ಸೊ ನಮಗೆ ಏನು ಬೇಕಾಗಿರುತ್ತೆ ಅಂತ ಅಂದರೆ ಬೇಸಿಕ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಗೊತ್ತಿರಬೇಕು. ಆ ಬೇಸ್ಡ್ ಆನ್ ದಟ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ವಿ ಕ್ಯಾನ್ ಪ್ರಿಪೇರ್ ದ ಅಕೌಂಟ್ ಆರ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ಬೋದು. ಸೊ ಯಾಕೆ ದಿಸ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಇಟ್ ಹೆಲ್ಪ್ಸ್ ಟು ಮೇಂಟೈನ್ ದ ಕನ್ಸಿಸ್ಟೆನ್ಸಿ, ರಿಲಯಬಿಲಿಟಿ ಆ್ಯಂಡ್ ಅಕ್ಯುರೇಸಿ ಇನ್ ಅಕೌಂಟಿಂಗ್. ಸೊ ಅಕೌಂಟಿಂಗ್ ಬೇಸಿಕ್ ರೂಲ್ಸ್ ಮತ್ತು ಗೈಡ್ಲೈನ್ಸ್ ಇದ್ದರೆ ಬೇಸ್ಡ್ ಆನ್ ದ ಹೆಲ್ಪ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಕೌಂಟಿಂಗ್ ಒಂದು ಮೇಂಟೈನಿಂಗ್ ದ ಅಕೌಂಟ್ ಆರ್ ಬುಕ್ ಕೀಪಿಂಗಲ್ಲಿ ಏನು ಮಾಡ್ಬೋದು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೋದು. ಸೊ ರಿಲಯಬಿಲಿಟಿ ವಿ ಕ್ಯಾನ್ ಮೇಂಟೈನ್ ದಟ್ ಆ್ಯಂಡ್ ಅಕ್ಯುರೇಸಿ ಆಲ್ಸೋ ಅಕ್ಯುರೇಟಾಗಿ ಏನು ಮಾಡ್ಬೋದು ಅಂತ ಅಂದರೆ ವಿ ಕ್ಯಾನ್ ಮೇಂಟೈನ್ ಅಬೌಟ್ ದಟ್ ಅಂತ. ಸೊ ನೆಕ್ಸ್ಟ್ ಒನ್, ಫೀಚರ್ಸ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಸೊ ವಾಟ್ ಅಬೌಟ್ ದ ಫೀಚರ್ಸ್ ಆರ್ ಫೀಚರ್ಸ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ ಫಸ್ಟ್ ಒನ್, ಇಟ್ ಪ್ರೊವೈಡ್ ಸ್ಟ್ಯಾಂಡರ್ಡ್ ಫ್ರೇಮ್ವರ್ಕ್ ಫಾರ್ ಅಕೌಂಟಿಂಗ್. ಸೊ ಸ್ಟ್ಯಾಂಡರ್ಡ್ ಫ್ರೇಮ್ವರ್ಕ್ ಫಾರ್ ಅಕೌಂಟಿಂಗ್ ಅಂತ ಅಂದರೆ ಯಾವ ಥರದಲ್ಲಿ ಅಕೌಂಟಿಂಗನ್ನು ಪ್ರಿಪೇರ್ ಮಾಡಬೇಕು, ಸೊ ಬುಕ್ ಕೀಪಿಂಗನ್ನು ಪ್ರಿಪೇರ್ ಮಾಡಬೇಕು, ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಆರ್ ದ ಫಿನಾನ್ಷಿಯಲ್ ಟರ್ಮ್ಸ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್ ಅದರದ್ದೊಂದು ಫ್ರೇಮ್ವರ್ಕನ್ನು ಪ್ರಾಪರಾಗಿ ಪ್ರೊವೈಡ್ ಮಾಡುತ್ತೆ ಅಂತ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್, it ensures the uniformity in financial reporting. So uniformity in financial reporting ಅಂತ ಅಂದರೆ one business organization to another business organization, they are following the specific rules and the regulation or rules and the principles while they are preparing the financial statements ಅಂತ. ಸೊ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಆರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡುವಾಗ they can maintain the uniformity in that. So next one, help to compare financial statements. So financial statements, one financial statement to another financial statement or 1 year financial statement to another year financial statement ಗೆ ಏನು ಮಾಡ್ತಾ ಹೋಗ್ಬೋದು, ಕಂಪೇರ್ ಮಾಡ್ತಾ ಹೋಗ್ಬೋದು. ಸೊ ವೈಲ್ ದೇ ಆರ್ ಕಂಪೇರಿಂಗ್ ದಟ್ 1 year financial statement to another year financial statement, ಸೊ ಒಂದು ಕಂಪನಿ ಆಗಿರ್ಬೋದು, ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಆಗ್ಬೋದು, ಅದರ ಫಿನಾನ್ಷಿಯಲ್ ಕಂಡೀಷನ್ ಇನ್ಕ್ರೀಸ್ ಆಗ್ತಾ ಇದೆಯೋ ಡಿಕ್ರೀಸ್ ಆಗ್ತಾ ಇದೆಯೋ ಅನ್ನೋದನ್ನ ಏನು ಮಾಡ್ಬೋದು, ಅನಲೈಸ್ ಮಾಡ್ತಾ ಹೋಗ್ಬೋದು ಅಂತ. ಸೊ ನೆಕ್ಸ್ಟ್ ಒನ್, ರಿಲಯಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಸೊ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ದ ರಿಲಯಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಅಂತ. ಸೊ ಬೇಸ್ಡ್ ಆನ್ ದ ರೂಲ್ಸ್ ಆ್ಯಂಡ್ ಸಮ್ ಆಫ್ ದ ಪ್ರಿನ್ಸಿಪಲ್ಸ್, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ದೇ ಆರ್ ಪ್ರಿಪೇರಿಂಗ್ ದ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಲ್ವಾ. ಸೊ ಅದನ್ನು ಮೇಂಟೈನ್ ಮಾಡುವಾಗ ಮೋಸ್ಟ್ ಕಾಮನ್ನಾಗಿ ಸ್ಪೆಸಿಫಿಕ್ ಗೈಡ್ಲೈನ್ಸ್ ದೇ ಆರ್ ಫಾಲೋವಿಂಗ್ ಅಂತ ಅಂದರೆ ಅಲ್ಲಿ ಏನು ಮೇಂಟೈನ್ ಆಗ್ತಾ ಇರುತ್ತೆ, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಒನ್, ಕಾನ್ಸೆಪ್ಟ್ಸ್ ಆಫ್ ಅಕೌಂಟಿಂಗ್. ಸೊ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಆರ್ ಕಮಿಂಗ್ ಅಂಡರ್ ದ ಪಾರ್ಟ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಸೊ ಫಸ್ಟ್ ಒನ್, ಕಾಸ್ಟ್ ಕಾನ್ಸೆಪ್ಟ್. ಕಾಸ್ಟ್ ಕಾನ್ಸೆಪ್ಟ್ ಅಂತ ಅಂದರೆ ಅಸೆಟ್ಸ್ ಆರ್ ರೆಕಾರ್ಡೆಡ್ ಇನ್ ದ ಬುಕ್ಸ್ at their original purchase cost, not at market value. ಸೊ ಒಂದು ಅಸೆಟ್ಸನ್ನು ವಿ ಆರ್ ಎಂಟರಿಂಗ್ ಇನ್ ದ ಪಾರ್ಟ್ ಆಫ್ ಬುಕ್ಸ್ ಆಫ್ ಫಾರ್ ಬುಕ್ ಕೀಪಿಂಗ್ ಅಂತ ಅಂದರೆ ಅದರಲ್ಲಿ ನಾವೇನು ಮಾಡ್ತೀವಿ, ಆ ಒಂದು ಅಸೆಟ್, ಆ ಒಂದು ಗೂಡ್ಸ್ದ ಒರಿಜಿನಲ್ ಪ್ರೈಸ್ ಏನಿರುತ್ತೆ, ಒರಿಜಿನಲ್ ಪರ್ಚೇಸ್ ಕಾಸ್ಟ್ ಏನಿರುತ್ತೆ ಅದನ್ನು ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಮಾರ್ಕೆಟ್ ವ್ಯಾಲ್ಯೂ ಇಟ್ ವೇರೀಸ್ ಫ್ರಮ್ ಡೇ ಟು ಡೇ ಆ್ಯಂಡ್ ಟೈಮ್ ಟು ಟೈಮ್. ಸೊ ಮಾರ್ಕೆಟ್ ವ್ಯಾಲ್ಯೂನ ಏನು ಮಾಡೋದಿಲ್ಲ, ಮೆನ್ಷನ್ ಮಾಡೋದಿಲ್ಲ. ಸೊ ಅದರ್ ದೆನ್ ದಟ್ ಮಾರ್ಕೆಟ್ ವ್ಯಾಲ್ಯೂ we are going to mention the purchase cost ಅಂತ. So that concept we are calling it as cost concept of accounting. So next one, dual aspect concept. So dual aspect concept means nothing. So business transaction has two aspects. ಸೊ ಡಿಎಲ್ ಅಂತ ಅಂದರೆ ಮೋಸ್ಟ್ ಕಾಮನ್ಲಿ 2 ಆಸ್ಪೆಕ್ಟ್ಸ್ ಅಂತ ಅರ್ಥ. ಸೊ ಯಾವುದು 2 ಆಸ್ಪೆಕ್ಟ್ಸ್ ಅಂತ ಅಂದರೆ ಡೆಬಿಟ್ ಆ್ಯಂಡ್ ಕ್ರೆಡಿಟ್.
So in accounting, these two words are very common in the part of the debit and credits. So debit anta andre nothing here, deductions. Credit anta andre nothing. So we are getting some money anta alva. So that two terms using in the part of the accounting terms here. So most commonly ಇವೆರಡನ್ನು ಎಂಟ್ರಿ ಮಾಡೋ ಸಿಸ್ಟಮ್ಗೆ ಏನಂತ ಕರಿತೀವಿ, ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಡೆಬಿಟ್ ಆಗಿರೋದನ್ನ ಎಂಟ್ರಿ ಮಾಡ್ತಾ ಹೋಗ್ತೀವಿ, ಕ್ರೆಡಿಟ್ ಆಗಿರೋದನ್ನ ಎಂಟ್ರಿ ಮಾಡ್ತಾ ಹೋಗ್ತೀವಿ ಅಂತ. ಸೊ ನೆಕ್ಸ್ಟ್ ಒನ್, ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್. ಸೊ ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಅಂತ ಅಂದರೆ ಟ್ರಾನ್ಸಾಕ್ಷನ್ಸ್, ಓನ್ಲಿ ಟ್ರಾನ್ಸಾಕ್ಷನ್ಸ್ ದಟ್ ಕ್ಯಾನ್ ಬಿ ಮೆಷರ್ಡ್ ಇನ್ ಮನಿ ಟರ್ಮ್ಸ್ ಅಂತ ಅಂದರೆ, ಸೊ ಯಾವ್ಯಾವ ಟ್ರಾನ್ಸಾಕ್ಷನ್ ಟರ್ಮ್ಸ್ ಆಫ್ ಮನಿಲಿ ಇದೆ, ಟರ್ಮ್ಸ್ ಆಫ್ ಫಿನಾನ್ಸ್ ಅಂತ ಕ್ಯಾಶ್ ಫಾರ್ಮಲ್ಲಿ ಇದೆ, ಅದನ್ನು ಏನು ಮಾಡ್ತಾ ಹೋಗ್ತಾರೆ, ರೆಕಾರ್ಡ್ ಮಾಡ್ತಾ ಹೋಗ್ತಾರೆ. ಅದನ್ನು ಏನಂತ ಕರಿತೀವಿ, ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಕ್ಯಾಶ್ ಫಾರ್ಮಲ್ಲಿ ಆಗಿರೋ ಟ್ರಾನ್ಸಾಕ್ಷನ್ಸ್ ಎಲ್ಲ ಎಲ್ಲಿ ಬರುತ್ತೆ, ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟಲ್ಲಿ ಬರುತ್ತೆ. ವೆರಿ ಸಿಂಪಲ್ ಇಟ್ ಇಸ್, ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಒನ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಸೊ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ ಅಂದರೆ, ಗೋಯಿಂಗ್ ಅಂತ ಅಂದರೆ ಮೂವ್ ಫಾರ್ವರ್ಡ್ ಅಂತ ಅರ್ಥ ಅಲ್ವಾ. ಸೊ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ ಅಂದರೆ ಯಾವಾಗಲೂ ಕೂಡ ಬಿಸ್ನೆಸ್ ಆರ್ಗನೈಸೇಷನ್ ಏನಾಗ್ತಾ ಇರಬೇಕು, ಫಾರ್ವರ್ಡ್ ಆಗ್ತಾ ಇರಬೇಕು. ಸೊ ಫಾರ್ವರ್ಡ್ ಆಗ್ತಾ ಇರಬೇಕು ಅಂತ ಅಂದರೆ ಏನು, ಕಂಟಿನ್ಯೂಯಸ್ ಆಪರೇಷನ್ ಅಂತ. ಕಂಟಿನ್ಯೂಯಸ್ ಆಪರೇಷನ್ ಅಂತ ಲಾಂಗ್ ಪೀರಿಯಡ್ ತನಕ ಕಂಟಿನ್ಯೂಸ್ ಆಗಿ ಆಪರೇಟ್ ಆಗ್ತಾ ಇರಬೇಕು. ಸೊ ಸಡನ್ನಾಗಿ ದಿಸ್ ಇಯರ್ ವಿ ಎಸ್ಟಾಬ್ಲಿಷ್ಡ್ ಒನ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್, ನೆಕ್ಸ್ಟ್ ಇಯರ್ ಅಷ್ಟರಲ್ಲೇ ಅದು ಕ್ಲೋಸ್ ಡೌನ್ ಆಗುತ್ತೆ ಅನ್ನೋ ಆ ಥರದಲ್ಲಿ ಇರಬಾರ್ದು. ಸೊ ಕಂಟಿನ್ಯೂಸ್ ಆಗಿ ಆಪ್ರೇಟ್ ಆಗ್ತಾ ಲಾಂಗ್ ಪೀರಿಯಡ್ ತನಕ ರನ್ ಆಗ್ತಾ ಇರುವಂಥ ಒಂದು ಕಾನ್ಸೆಪ್ಟನ್ನು ಏನಂತ ಕರಿತೀವಿ, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ಸೊ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತ ಅಂದರೆ, ಎಂಟಿಟಿ ಮೀನ್ಸ್ ನಥಿಂಗ್ ಬಟ್ ಬಿಸ್ನೆಸ್ ಯೂನಿಟ್. ಸೊ ಬಿಸ್ನೆಸ್ ಯೂನಿಟ್ ಕಾನ್ಸೆಪ್ಟ್ ಅಂತ. ಸೊ ದಿಸ್ ಕಾನ್ಸೆಪ್ಟ್ ಸ್ಟೇಟ್ಸ್ ದ್ಯಾಟ್ ದ ಬಿಸ್ನೆಸ್ ಆ್ಯಂಡ್ ಓನರ್ ಆರ್ ಟ್ರೀಟೆಡ್ ಆಸ್ ಸಪರೇಟ್ ಎಂಟಿಟೀಸ್ ಅಂತ. ಸೊ ಓನರು ಮತ್ತು ಬಿಸ್ನೆಸ್ ಆರ್ಗನೈಸೇಷನ್ ಏನಿರುತ್ತೆ, ಸೊ ಅವರಿಬ್ಬರನ್ನು ಸಪ್ರೇಟಾಗಿ ಟ್ರೀಟ್ ಮಾಡ್ತೀವಿ. ಸಪ್ರೇಟ್ ಅಂತ ಅಂದರೆ, ಸೊ ಬಿಸ್ನೆಸ್ ಆರ್ಗನೈಸೇಷನ್ ಟ್ರಾನ್ಸಾಕ್ಷನ್ಸ್ ಆರ್ ಎಂಟರ್ಡ್ ಇನ್ ದ ಪಾರ್ಟ್ ಆಫ್ ಅಕೌಂಟ್ಸ್, coming under the part of accounting principles and all. If that owner, he is doing some of the transaction personal based ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಪರ್ಸ್ನಲ್ ಏನೋ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ, ಫಾರ್ ಹೌಸ್ ಹೋಲ್ಡ್ ಏನೋ ಪರ್ಚೇಸ್ ಮಾಡ್ತಾ ಇರ್ತಾರೆ, ಸಮ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಅದು ಯಾವುದೂ ಕೂಡ ಈ ಬಿಸ್ನೆಸ್ ಅಕೌಂಟ್ಸಲ್ಲಿ ರೆಕಾರ್ಡ್ ಆಗೋದಿಲ್ಲ. ಸೊ ಅದನ್ನು ಏನಂತ ಕರಿತೀವಿ, ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಅಂತ ಕರಿತೀವಿ. ಅಂದರೆ ಬಿಸ್ನೆಸ್ ಆರ್ಗನೈಸೇಷನ್ನಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಆಗ್ತಾ ಇರೋದನ್ನು ಏನು ಮಾಡ್ತಾರೆ, ಎಂಟರಿಂಗ್ ಇನ್ ದ ಪಾರ್ಟ್ ಆಫ್ ದ ಬಿಸ್ನೆಸ್ ಅಕೌಂಟ್. ಸೊ ಇಫ್ ದಟ್ ಓನರ್ ಸ್ಪೆಂಟ್ ಮನಿ ಟು ದ ಪಾರ್ಟ್ ಆಫ್ ಪರ್ಸ್ನಲ್ ಯೂಸ್ ಅಂತ ಅಂದರೆ, ದಟ್ ಈಸ್ ನಾಟ್ ಕಮ್ಸ್ ಅಂಡರ್ ದ ಪಾರ್ಟ್ ಆಫ್ ದಿಸ್ ಅಕೌಂಟ್ಸ್ ಅಂತ. ಸೊ ದಟ್ಸ್ ಓನ್ಲಿ ಬಿಸ್ನೆಸ್ ಎಂಟಿಟಿ ಮೀನ್ಸ್ ಸಪರೇಟ್ ಯೂನಿಟ್, ಓನರ್ ಆ್ಯಂಡ್ ದ ಬಿಸ್ನೆಸ್ ಆರ್ಗನೈಸೇಷನ್. ಸೊ ನೆಕ್ಸ್ಟ್ ಒನ್, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಸೊ ವಾಟ್ ಅಬೌಟ್ ದಟ್ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂತ ಅಂದರೆ, ದ ಲೈಫ್ ಆಫ್ ಬಿಸ್ನೆಸ್ ಇಸ್ ಡಿವೈಡೆಡ್ ಇಂಟು ಅಕೌಂಟಿಂಗ್ ಪೀರಿಯಡ್ ಅಂತ. ಸೊ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಏನಿದೆ ಅದನ್ನು ಲೈಫ್ ಆಫ್ ದಟ್ ನಾವೇನು ಮಾಡ್ತಾ ಇರ್ತೀವಿ, ಅಕೌಂಟಿಂಗ್ ಪೀರಿಯಡ್ಸ್ ಅಂತ ಡಿವೈಡ್ ಮಾಡ್ತಾ ಇರ್ತೀವಿ. ಸೊ ನಾವು ಈ ವರ್ಷ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷದ ತನಕ ಬೇಕಾದರೂ ಅದನ್ನ ರನ್ ಮಾಡ್ತಾ ಹೋಗ್ತಾ ಇರ್ಬೋದು, ಗ್ರೋತ್ ಆಗ್ತಾ ಇರುತ್ತೆ, ಡೆವಲಪ್ ಆಗ್ತಾ ಇರುತ್ತೆ. ಆದರೆ ಅಕೌಂಟಿಂಗ್ ಪೀರಿಯಡ್ ಅಂತ ಅಂದರೆ ಸ್ಪೆಸಿಫಿಕ್ಕಾಗಿ 1 ಇಯರ್ ಏನು ಟ್ರಾನ್ಸಾಕ್ಷನ್ಸ್ ಇರುತ್ತೆ, 1 ಇಯರ್ ಬಿಸ್ನೆಸ್ ಆಪರೇಷನ್ಸ್ ಏನಿರುತ್ತೆ, ದಟ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಅಂತ. ಸೊ ಮೆಷರ್ಮೆಂಟ್, ಪ್ರಾಫಿಟ್ಟು, ಫಿನಾನ್ಷಿಯಲ್ ಪೊಸಿಷನ್ನ ಏನು ಮಾಡ್ತಾ ಹೋಗ್ತೀವಿ, ಮೆಷರ್ ಮಾಡ್ತಾ ಹೋಗ್ತೀವಿ. ಸೊ ಆ ಸ್ಪೆಸಿಫಿಕ್ ಇಯರಲ್ಲಿ ಮೆಷರ್ ಆಗಿರುವಂಥ ಪ್ರಾಫಿಟ್ಟು, ಫಿನಾನ್ಷಿಯಲ್ ಪೊಸಿಷನ್ ಎಲ್ಲಿ ಬರುತ್ತೆ, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟಲ್ಲಿ ಬರುತ್ತೆ. ಸೊ ಐ ಹೋಪ್ ಟೋಟಲಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಡಿಫ್ರೆಂಟ್ ಅಕೌಂಟಿಂಗ್ ಕಾನ್ಸೆಪ್ಟ್ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವೀಡಿಯೋಸ್ ಅಂತ ಹೇಳ್ತಾ ಥ್ಯಾಂಕ್ ಯು.